ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ರಾಜಕೀಯ ಅಂದ್ರೆ ಹಾಗೆ ಬಣ್ಣ ಬದಲಿಸೋ ಉಸಿರು ಬಳ್ಳಿ ಕೂಡ ನಾಚಿ ನೀರಾಗಬೇಕು. ಹಾಗೆ ನಮ್ಮ ರಾಜಕಾರಣಿಗಳು ಬೆಳಗಾಗುವಷ್ಟರಲ್ಲಿ ತಮ್ಮ ಸಿದ್ಧಾಂತಗಳನ್ನೆಲ್ಲ ಮರೆತು ಬಿಡ್ತಾರೆ. ನೋಡಿ, ದೀದಿಯೇ ಮುಂದಿನ ಪ್ರಧಾನಿ ಅಂತ ಮಮತಾ ಬ್ಯಾನರ್ಜಿ ಬಕೆಟ್ ಹಿಡ್ಕೊಂಡು ಓಡಾಡ್ತಾ ಇದ್ದಂಥ ನಟಿ ಕಮ್ ರಾಜಕಾರಣಿ ಇವತ್ತು ಬಿ ಜೆ ಪಿ ಪಾಳ್ಯದಲ್ಲಿ ಗುರುತಿಸ್ಕೊಳ್ತಾ ಇರೋದು. ರೆಬಲ್ಸ್ ಟೀಮ್ ಕಂಪ್ಲೀಟ್ ಬಿ ಜೆ ಪಿಗೆ ಶಿಫ್ಟ್ ಆಗ್ತಾ ಇದೆ. ಸೊಯೋನಿ ಘೋಷ್, ಕಾಕೋಲಿ ಘೋಷ್, ಯೂಸಫ್ ಪಠಾಣ್ ಅಂತವರು ಕೂಡ ಅನೇಕರ ಹೆಸರುಗಳು ಈ ಲೀಸ್ಟ್ನಲ್ಲಿದ್ದಾವೆ. ಓಕೆ, ಒಂದು ಕಾಲದಲ್ಲಿ ಸೊಯೋನಿ ಘೋಷ್ ದೀದಿ ಅಂದರೆ ಗಾಡ್ ಮದರ್ ಅಂತ ಹೇಳ್ತಾ ಇದ್ರು. ಇವತ್ತು ಅದೇ ದೀದಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸಿ NDA ಒಕ್ಕೂಟವನ್ನು ಸೇರಿಕೊಳ್ತಾ ಇದ್ದಾರೆ. ಆದರೆ ಅಸಲಿ ವಿಷಯ ಅಂದರೆ ಸಿನಿರಂಗದ ಈ ಬ್ಯೂಟಿ ಬಗ್ಗೆ ಇದೀಗ ಎಲ್ಲರ ಗಮನ ಸೆಳೀತಾ ಇರೋದು. ಇವರು BJPಯನ್ನು ಸೇರ್ಪಡೆ ಆಗ್ತಾ ಇರೋದೇ ಒಂದು ಅಚ್ಚರಿ ವಿಷಯವಾಗಿ ಎಲ್ಲರೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ರಾಜಕೀಯ ಇಂಟ್ರೆಸ್ಟ್ ಇರ್ತಕ್ಕಂಥವರು ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇರೋದು. ಅದಕ್ಕೆ ಅನೇಕ ಕಾರಣಗಳು ಕೂಡ ಇದೆ. ಇವರ ಯುನೀಕ್ ಪ್ರಚಾರದ ಸ್ಟೈಲ್ ಆಗಿರ್ಬೋದು, ವಿವಾದದ ಕೇಂದ್ರ ಬಿಂದುವಾಗಿ ಅನೇಕ ಹಿಂದೂವಾದಿಗಳ ಕೆಂಗಣಿಗೆ ಗುರಿಯಾಗಿದ್ದಿರ್ಬೋದು, ಕಾಂಟ್ರವರ್ಷಿಯಲ್ ಕ್ವೀನ್ ಆಗಿರ್ತಕ್ಕಂಥ ಈ ಸುಂದರಿ BJP ಪಾಳ್ಯದಲ್ಲಿ ಈಗ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರೋದು. ಸೊಯೋನಿ ಘೋಷ್ ಸಿನಿಮಾ ನಟಿ ಕೂಡ ಹೌದು, ಗಾಯಕಿ ಕೂಡ ಹೌದು, ಪಾಲಿಟಿಕ್ಸ್ನಲ್ಲಿ ಈಗ ಸಕ್ರಿಯರಾಗಿದ್ದಾರೆ. ರಾಜಕಹಿನಿ, ಅಪರಾಜಿತೋ ಸೇರಿದಂಥ ಅನೇಕ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಬಂಗಾಳಿ ಭಾಷೆಯ ಅನೇಕ ವೆಬ್ ಸೀರೀಸ್ಗಳಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಜೊತೆಗೆ ಜನಪ್ರಿಯ ಪ್ಲೇಬ್ಯಾಕ್ ಸಿಂಗರ್ ಕೂಡ ಹೌದು. 2024ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದ ಪ್ರಮುಖ ಕ್ಷೇತ್ರವಾಗಿರ್ತಕ್ಕಂಥ ಜಾದವ್ಪುರ್ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ. ಬರೋಬ್ಬರಿ 2.5 ಲಕ್ಷ ಅಧಿಕ ಮತಗಳ ಭಾರೀ ಅಂತರದೊಂದಿಗೆ ಗೆದ್ದು 18ನೇ ಲೋಕಸಭೆಯ ಸಂಸದರಾಗಿ ಆಯ್ಕೆ ಆಗ್ತಾರೆ. ನೋಡಿ, ಇವರು BJPಯ ನೀತಿಗಳಿರ್ಬೋದು, ಅವರ ಸ್ಕೀಮ್ಗಳು, ಪಾಲಿಸಿಗಳು ಎಲ್ಲವನ್ನೂ ಕೂಡ ವಿರೋಧ ಮಾಡೋ ಸ್ಟೈಲೇ ತುಂಬ ಡಿಫ್ರೆಂಟ್ ಆಗಿತ್ತು. ನಿಮಗೆ ಲೋಕಸಭೆಯಲ್ಲಿ ಇವರ ಭಾಷಣಗಳನ್ನು ಕೂಡ ಕೇಳಿರ್ತೀರಿ. ಶಾಹೀರ್ಗಳ ಮುಖಾಂತರವಾಗಿ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋದು. ಅಮಿತ್ ಶಾ ಅವ್ರನ್ನೂ ಬಿಟ್ಟಿಲ್ಲ, ಮೋದಿ ಅವ್ರನ್ನೂ ಬಿಟ್ಟಿಲ್ಲ, ಎಲ್ಲರನ್ನೂ ಕೂಡ ವಿರುದ್ಧವಾಗಿ ಮಾತನಾಡ್ತಾಯಿದ್ರು. ಭಾಳ ಕಟ್ಟರ್ ರಾಜಕಾರಣಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಬಟ್ ಇವತ್ತು ಅದೇ BJPಗೆ ಮಂಡಿಯೂರಿ NDA ಒಕ್ಕೂಟವನ್ನು ಸೇರ್ತಾ ಇರೋದು ಅಚ್ಚರಿ. ಸ್ನೇಹಿತರೆ, ಇವರು ಮೈಮೇಲೆ ಎಳೆದುಕೊಂಡಿದ್ದಂಥ ಒಂದು ವಿವಾದ ಇಡೀ ರಾಷ್ಟ್ರದಾದ್ಯಂತ ಚರ್ಚೆಗೆ ಗ್ರಾಸವಾಗಿದ್ದು. ಅದು ಯಾವ ಮಟ್ಟಿಗೆ ಹೋಯಿತು ಅಂದರೆ, ಈ ವಿವಾದದಿಂದಾಗಿ ಶಿರಚ್ಛೇದನ ಮಾಡಿದವ್ರಿಗೆ 1 ಕೋಟಿ ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ಈ ಕಡೆ BJP ಲೀಡ್ರು ಕೂಡ ಅನೌನ್ಸ್ ಮಾಡಿಬಿಟ್ಟಿದ್ರು. ನಾನು ಯಾಕೆ ಇದನ್ನು ಎತ್ಕೊಳ್ತಾ ಇದ್ದೀನಿ ಅಂದರೆ, ಹಿಂದುತ್ವದ ಸಿದ್ಧಾಂತದ ಮೇಲೆ ರಾಜಕೀಯ ಮಾಡ್ತಾ ಇರೋ BJP ರಾಷ್ಟ್ರೀಯತೆಗೆ ಪ್ರಿಫರೆನ್ಸ್ ಕೊಡುತ್ತೆ. ಇವತ್ತು ಎಲ್ಲವನ್ನೂ ಮರೆತು ಈ ಥರ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದಂಥ ಸೊಯೋನಿ ಘೋಷ್ಗೆ ರೆಡ್ ಕಾರ್ಪೆಟನ್ನು ಹಾಸ್ಬಿಡ್ತಲ್ಲಪ್ಪ ಅಂತ. ಇದಕ್ಕೆ ನಿಮ್ಮ ಕಮೆಂಟ್ಸ್ ಕೂಡ ತಿಳಿಸ್ಬಹುದು, ನೀವು ಕಮೆಂಟ್ನಲ್ಲಿ ಹಾಕಿ. ಓಕೆ, ಈ ನಟಿ ಕಮ್ ರಾಜಕಾರಣಿ ತನ್ನದೇ ಅಕೌಂಟ್ನಲ್ಲಿ ಶಿವಲಿಂಗದ ಮೇಲೆ ಕಾಂಡಮಿರೋ ಚಿತ್ರವನ್ನು ಫೋಟೋ ಶೇರ್ ಮಾಡ್ಕೊಳ್ತಾರೆ. ಶಿವಲಿಂಗಕ್ಕೆ ಅಪಮಾನ ಮಾಡುವಂಥ ಟ್ವೀಟ್ ಇದಾಗಿತ್ತು. ಓಕೆ, ನೆಟ್ಟಿಗರು ಕೂಡ ಬಹಳಷ್ಟು ಆಕ್ರೋಶವನ್ನು ಹೊರಹಾಕಿದರು. ಅದು ಕೂಡ ಸೊಯೋನಿ ಟ್ವೀಟ್ ಮಾಡಿದ್ದು ಯಾವಾಗ ಅಂದರೆ 2015ರಲ್ಲಿ ಶಿವರಾತ್ರಿ ಹಬ್ಬದ ದಿನವೇ ಮಾಡಿರ್ತಾರೆ. ಈ ಟ್ವೀಟ್ ತಾನು ಮಾಡಿದ್ದಲ್ಲ, ಈ ಟ್ವಿಟರ್ ಖಾತೆ ಹ್ಯಾಕ್ ಆಗಿತ್ತು, ಯಾರೋ ಕಿಡಿಗೇಡಿಗಳು ಮಾಡಿದಂಥ ಕೃತ್ಯ ಅದು ಅಂತ ಹೇಳಿ ಅವರು ಅದನ್ನು ಸಮರ್ಥನೆ ಮಾಡ್ಕೊಳ್ತಾರೆ. ಅದನ್ನು ಡಿಲೀಟ್ ಮಾಡೋ ಪ್ರಯತ್ನಗಳನ್ನು ಮಾಡ್ತಾರೆ. ಸಂಪ್ರದಾಯವಾದಿಗಳ ಕೆಂಗಣಿ ಗುರಿ ಆಗುತ್ತೆ. ಈ ಟ್ವೀಟ್ ತಾನು ಮಾಡಿದ್ದಲ್ಲ, ತನ್ನ ಟ್ವಿಟರ್ ಖಾತೆ ಹ್ಯಾಕ್ ಆಗಿತ್ತು, ಯಾರೋ ಕಿಡಿಗೇಡಿಗಳು ಮಾಡಿದ್ದು ಅಂತ ಅವರು ಅದನ್ನು ಎಷ್ಟೇ ತ್ಯಾಪೆ ಹಚ್ಚೋ ಕೆಲಸ ಮಾಡಿದ್ರು ಜನರು ನಂಬೋದಿಲ್ಲ. ಅವರು ಹೇಳೋದೇನು ಅಂದರೆ, ಟ್ವಿಟರ್ ಖಾತೆಯನ್ನು ನಾನು ಬಹಳ ಸಮಯ ಯೂಸ್ ಮಾಡ್ತಾ ಇರಲಿಲ್ಲ. 2010ರಲ್ಲಿ ನಾನು ಈ ಅಕೌಂಟ್ನ ತೆರೆದಿದ್ದು, ಆದರೆ ಇಂಟ್ರೆಸ್ಟ್ ಇಲ್ಲದೆ ಇರೋದರಿಂದ ಅದನ್ನು ನಾನು ಸರಿಯಾಗಿ ಯೂಸ್ ಮಾಡ್ತಾ ಇರಲಿಲ್ಲ, ಹಾಗಾಗಿ ಹೇಗೋ ಹ್ಯಾಕ್ ಆಗಿಬಿಟ್ಟಿದೆ ಅಂತ ಅವ್ರು ಹೇಳಿದ್ರು. ಓಕೆ, 2015ರಲ್ಲಿ ಶಿವಲಿಂಗಕ್ಕೆ ಅಪಮಾನ ಮಾಡಿದಂಥ ಟ್ವೀಟ್ ನಂತರ ಭಾಳಷ್ಟು ಪೋಸ್ಟ್ಗಳನ್ನು ಅವರು ಅದೇ ಖಾತೆಯಿಂದ ಮಾಡಿದರು. ಹಾಗಾಗಿ ಇದು ಹ್ಯಾಕ್ ಆಗಿದೆ ಅನ್ನೋ ಒಂದು ಕತೆ ಇದೆಯಲ್ಲ, ಅದು ಕಟ್ಟು ಕತೆ ಅಂತ ಹೇಳಿ ಅನೇಕ ನೆಟ್ಟಿಗರು, ಅವ್ರನ್ನ ತುಂಬ ಹತ್ತಿರದಿಂದ ಗಮನಿಸಿದವರು, ಅವರು ಸೋಷಿಯಲ್ ಮೀಡಿಯಾ ಫಾಲೋ ಮಾಡ್ತಾ ಇದ್ದವರು ಎಲ್ಲರೂ ಕೂಡ ಅದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದರು. ಈ ವಿವಾದ ವಿಕೋಪಕ್ಕೆ ಹೋಗಿದ್ದು ಯಾವಾಗ ಅಂದರೆ, ಉತ್ತರ ಪ್ರದೇಶದ ಬುಲಂದ್ ಶಹರ್ ಜಿಲ್ಲೆಯ ಸಿಕಂದ್ರಾಬಾದ್ ನಗರ ಪಾಲಿಕೆ ಅಧ್ಯಕ್ಷ ಮತ್ತು BJP ಲೀಡರು ಕೂಡ ಹೌದು, ಪ್ರದೀಪ್ ದೀಕ್ಷಿತ್ ಅಂತ. ಅವರು ಪ್ರತಿಭಟನೆ ಮಾಡೋ ವೇಳೆ ಸೊಯೋನಿ ಘೋಷ್ ಅವರು ಕತ್ತರಿಸಿದಂಥ ತಲೆ ಅಂತ ಅಂದ್ಕೊಟ್ಟವ್ರಿಗೆ ನನ್ನ ಕಡೆಯಿಂದ 1 ಕೋಟಿ ರೂಪಾಯಿ ನಗದು ಇನಾಮ್ ಕೊಡ್ತೀವಿ ಅಂತ ಒಂದು ಹೇಳಿರ್ತಕ್ಕಂಥ ವಿಡಿಯೋ ಸಿಕ್ಕಾಪಟ್ಟೆ ಆ ಸಮಯದಲ್ಲಿ ವೈರಲ್ ಆಗುತ್ತೆ. ಇದಕ್ಕೆ ಬೆದರಿಕೆ ವಿಡಿಯೋ ಅಂತ ಹೇಳಿ ರಿಯಾಕ್ಟ್ ಮಾಡಿದಂಥ ಸಂಸದೆ ಸೊಯೋನಿ ಘೋಷ್ ಅವರು ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವ್ರಿಗೆ ಟ್ಯಾಗ್ ಮಾಡಿ ಕ್ಲಾಸ್ ಕೂಡ ತೆಗೆದುಕೊಳ್ತಾರೆ. BJP ಆಡಳಿತ ಇರ್ತಕ್ಕಂಥ ರಾಜ್ಯದ ಪ್ರತಿನಿಧಿಯೊಬ್ಬರು ಹಾಲಿ ಮಹಿಳಾ ಸಂಸದೆಯೊಬ್ಬರ
ತಲೆಯನ್ನು ತೆಗಿಲಿಕ್ಕೆ ಬಹಿರಂಗವಾಗಿ 1 ಕೋಟಿ ರೂಪಾಯಿ ಸುಪಾರಿ ಕೊಡ್ತಾ ಇದ್ದಾರೆ. ಇದು ಹೊಸ ನವಯುಗ ಭಾರತ, ನಾರಿ ಶಕ್ತಿ ವಂದನ್ ಕಲ್ಪನೆ ಅಂದರೆ ಇದೇನಾ ಅಂತ ಹೇಳಿ ಖಾರವಾಗಿ ಮೋದಿಯವ್ರನ್ನ ಟೀಕೆ ಮಾಡೋ ಕೆಲಸಗಳನ್ನು ಕೂಡ ಮಾಡ್ತಾರೆ. ಬಿ ಜೆ ಪಿ ಇದಕ್ಕೇನು ರಿಯಾಕ್ಟ್ ಮಾಡುತ್ತೆ ಅಂತಲೂ ಕೂಡ ಪ್ರಶ್ನೆ ಮಾಡ್ತಾರೆ. ಹೈಕಮಾಂಡ್ನ ಚುಚ್ಚೋ ಕೆಲಸವನ್ನು ಅವರ ಸ್ಟೇಟ್ಮೆಂಟ್ಗಳ ಮುಖಾಂತರ ಸಯೋನಿ ಘೋಷ್ ಅವರು ಮಾಡ್ತಾರೆ. ಅದಾದಮೇಲೆ ಪೊಲೀಸರು ಮೊರೆ ಕೂಡ ಹೋಗ್ತಾರೆ. ಉತ್ತರ ಪ್ರದೇಶ ಪೊಲೀಸರು ತಕ್ಷಣ ಕಾನೂನು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಾರೆ. ಒಂದು ಕಡೆ ಅವರ ಫ್ಯಾನ್ಸ್ಗಳು ಅವ್ರ ಜೊತೆಗೆ ಸಪೋರ್ಟ್ ಮಾಡ್ತಾರೆ, ಇನ್ನೊಂದು ಕಡೆ ಇದು ನಾನು ಹೇಳಿಲ್ಲ ಅಂತಲೂ ಕೂಡ ಇವರು ಬಿ ಜೆ ಪಿ ಲೀಡರ್ ಉಲ್ಟಾ ಹೊಡೆದು ಬಿಡ್ತಾರೆ. ಇದು ವೈರಲ್ ಆಗಿರ್ತಕ್ಕಂಥ ವಿಡಿಯೋ, AI ವಿಡಿಯೋ, ಇದು ನನ್ನದಲ್ಲ, ಯಾರೋ ಅದನ್ನು ಎಡಿಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ತಾರೆ. ಓಕೆ ಸ್ನೇಹಿತರೆ, ಇವತ್ತು ಕಾಲ ಬದಲಾಗಿದೆ. ಶತ್ರುವಿನ ಶತ್ರು ಮಿತ್ರ ಅನ್ನೋ ಒಂದು ಮಾತಿದೆ. ಸಯೋನಿ ಘೋಷ್ ದೀದಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಹಾಗಾಗಿ ಕಮಲ ಹಿಡಿದು ಫೋಟೋಕ್ಕೆ ಫೋಸ್ ಕೊಡೋಕ್ಕೂ ಕೂಡ ರೆಡಿ ಇದ್ದಾರೆ. ಹಾಗಾಗಿ ಬಿ ಜೆ ಪಿ ಇವೆಲ್ಲವನ್ನು ಮರೆಯಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ. ಹಾಗಾಗಿ ಇವರೆಲ್ಲರೂ ಕೂಡ ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೆ. ಸಯೋನಿ ಘೋಷ್ ಅವರ ಈ ನಡೆ ಇದೆಯಲ್ಲ, ಇದು ತೃಣಮೂಲ ಕಾಂಗ್ರೆಸ್ಗೆ ಭಾರಿ ಆಘಾತ ಕೊಟ್ಟಿರೋದು. ದೀದಿಯವರೇ ನಂಬಲಿಕ್ಕೆ ಆಗ್ತಾಯಿಲ್ಲ. ಇತ್ತೀಚೆಗೆ ಪಕ್ಷದ ಯುವ ಘಟಕದ ಅಧ್ಯಕ್ಷೆಯಾಗಿ ನೇಮಕಗೊಂಡಿದ್ದರು ಸಯೋನಿ ಅವರು. ಮಮತಾ ಬ್ಯಾನರ್ಜಿ ಅವರು ದೇಶದ ಮುಂದಿನ ಪ್ರಧಾನಿ ಅಭ್ಯರ್ಥಿ ಅಂತ ಭಾಳಷ್ಟು ಕಡೆ ಇದನ್ನು ಹೇಳ್ಕೊಳ್ತಾ ಬಂದಿದ್ದರು. ಮಾಧ್ಯಮಗಳ ಮುಂದೆ ಮಾತನಾಡಬೇಕಾದ್ರೆ ದೀದಿ ಗೆದ್ದರೆ ಬಂಗಾಳ ಗೆದ್ದ ಹಾಗೆ ಅಂತ ಎಲ್ಲ ಹೇಳಿದ್ದನ್ನು ಕೂಡ ಗಮನಿಸಿದ್ದೀವಿ. ನಾನು ಯಾವತ್ತಿದ್ರೂ ಕೂಡ ಮಮತಾ ಬ್ಯಾನರ್ಜಿ ಅವರ ಕೈ ಬಿಡೋದಿಲ್ಲ ಅಂತ ಪ್ರತಿಜ್ಞೆ ಕೂಡ ಮಾಡಿದರು. ಸದಾ ಬಿ ಜೆ ಪಿ NDA ಅವ್ರ ನೀತಿಗಳನ್ನು ವಿರೋಧ ಮಾಡ್ತಾ ಬರ್ತಾಯಿದ್ರು. ಮಹಿಳಾ ಮೀಸಲಾತಿ ಮಸೂದೆ ಸೇರಿದಂತೆ ಕೇಂದ್ರದ ಅನೇಕ ನಿರ್ಧಾರಗಳನ್ನು ಬಲವಾಗಿ ವಿರೋಧ ಮಾಡಿ ಖಂಡಿಸಿದ್ರು. ಇತ್ತೀಚೆಗೆ ಚುನಾವಣಾ ಸೋಲಿಗೆ ಬಿ ಜೆ ಪಿಯ ಮತಕಳ್ಳತನ ಮತ್ತು ಅಕ್ರಮ ಎಸಗಿರೋದೇ ಕಾರಣ ಅಂತಲೂ ಕೂಡ ಆರೋಪ ಮಾಡಿದರು. ನಾವು ಸೋತಿಲ್ಲ, ಆದರೆ ಮತಗಳ ಲೂಟಿಯ ಮುಖಾಂತರವಾಗಿ ಮಮತಾ ಬ್ಯಾನರ್ಜಿಯವ್ರನ್ನ ಸೋಲಿಸಿದ್ದಾರೆ ಮೋದಿ, ಅಮಿತ್ ಶಾ, ಕೇಂದ್ರ ಸರ್ಕಾರ ಅನ್ನೋ ಥರದಲ್ಲಿ ಮಾತನಾಡಿದರು. 2021-31 ಚುನಾವಣೆಯಲ್ಲಿ ಬಂಗಾಳದ ಜನತೆ ತಕ್ಕ ಉತ್ತರ ಕೊಡ್ತಾರೆ ಅಂತ ಆಕ್ರೋಶನೂ ಕೂಡ ಹೊರಹಾಕಿದ್ರು. ಅದ್ಭುತವಾದಂಥ ಭಾಷಣದ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದಂಥ ಮಹಿಳೆಗೆ. ಆದರೆ ವಿವಾದಗಳಿಂದೇನು ದೂರ ಉಳಿದಿದ್ದಾರೆ ಅಂತ ಅಂದ್ಕೋಬೇಡಿ. ಬಂಗಾಲಿಯಲ್ಲಿ ಇದೇ ಪ್ರಚಾರದ ಒಂದು ಭಾಷಣದಲ್ಲಿ ಒಂದು ಗೀತೆ ಮುಖಾಂತರವಾಗಿ ನನ್ನ ಹೃದಯದಲ್ಲಿ ಕಾಬಾ, ಕಣ್ಣುಗಳಲ್ಲಿ ಮದೀನಾ ಅನ್ನೋ ಸಾಲುಗಳನ್ನು ಹೇಳಿ ಭಾಳಷ್ಟು ವಿವಾದಕ್ಕೂ ಕೂಡ ಈಡಾಗಿದ್ದರು. ಸಾರ್ವಜನಿಕವಾಗಿ ಆಕ್ರೋಶಕ್ಕೂ ಕೂಡ ಕಾರಣರಾಗಿದ್ದರು. ಆದರೆ ಇವತ್ತು ಇಂಥ ಫೈರ್ ಬ್ರ್ಯಾಂಡ್ ನಾಯಕಿ, ಸಿನಿಮಾ ಗಾಯಕಿ ಕಮ್ ರಾಜಕಾರಣಿ ಇವತ್ತು ಮಮತಾ ಟೀಮ್ನಿಂದ ಹೊರಗುಳಿದು ಅತಂತ್ರ ಮಾಡಿಬಿಟ್ಟಿದ್ದಾರೆ ಅವ್ರನ್ನ. ಅದಕ್ಕಿಂತಲೂ ಮುಖ್ಯವಾಗಿ ಮಮತಾ ಬ್ಯಾನರ್ಜಿ ಮುಂಚೂಣಿಗೆ ತಂದಿರತಕ್ಕಂಥ ಅನೇಕ ಮಹಿಳೆಯರು ಇವತ್ತು ಹೊರಗೆ ಬಂದಿರೋದು. ಇವರೆಲ್ಲರಿಗೂ ಕೂಡ ಅಲ್ಲಿ ಬಿ ಜೆ ಪಿಯ ಬೆವರಿಳಿಸಿದ ದುರ್ಗೆಯರು ಅಂತಲೇ ಮಾತಿತ್ತು. ಆ ಥರದ ವೈರಲ್ಗಳು ಪತ್ರಿಕೆಗಳಲ್ಲಿ ಬರಹಗಳು ಕೂಡ ಬರ್ತಾಯಿದ್ದವು. ಇವತ್ತು ಸಯೋನಿ ಘೋಷ್ ಸೇರಿದಂಥ ಅನೇಕ ಮಹಿಳಾ ಶಾಸಕರು, ಸಂಸದರು NDA ತೆಕ್ಕೆಗೆ ಬಂದು ಬಿದ್ದುಬಿಟ್ಟಿದ್ದಾರೆ. ಆದರೆ ನಾನು ಈ ಕಥೆಯನ್ನು ಯಾಕೆ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಆರಂಭದಿಂದಲೂ ಕೂಡ ಸಿನಿಮಾ ರಂಗಕ್ಕೆ ಇವರು ಬಂದಿದ್ದು ತುಂಬ ಅಚ್ಚರಿಯ ವಿಷಯ. ಗಾಯಕಿಯಾಗಿ ಗುರುತಿಸ್ಕೊಂಡಿದ್ದು, ಬಹಳಷ್ಟು ಹೋರಾಟಗಳನ್ನು ಮಾಡಿ ಅದಾದ ನಂತರ ಇದೇ ಎಡರಂಗ ಪಕ್ಷದಲ್ಲಿ ಗುರುತಿಸ್ಕೊಂಡು ಮಮತಾ ಬ್ಯಾನರ್ಜಿಯವ್ರ ಜೊತೆ ನಿಂತ್ಕೊಂಡು ಬಹಳ ಬಲಗೈ ಬಂಟರ ಹಾಗೆ ನಿಂತ್ಕೊಂಡು ಈ ಹಂತದವರೆಗೂ ಕೂಡ ಬಂದು ಏಕಾಏಕಿಯಾಗಿ ಈ ಥರದ ಅಚ್ಚರಿ ತೀರ್ಮಾನವನ್ನು ತೆಗೆದುಕೊಳ್ಳೋದು. ಬಿ ಜೆ ಪಿ ಸಿದ್ಧಾಂತಗಳು ಇವರಿಗೆ ಬೇಕಾಗಿಲ್ಲ, ಬಿ ಜೆ ಪಿಯ ನಡೆ ಇವರಿಗೆ ಬೇಕಾಗಿಲ್ಲ, ಬಿ ಜೆ ಪಿ ತರ್ತಕ್ಕಂಥ ಪಾಲಿಸಿಗಳು ಇವರು ಫಾಲೋ ಮಾಡಬೇಕಾಗಿಲ್ಲ. ಆದರೂ ಇವತ್ತು ದೀದಿಯನ್ನು ತೊರೆದು ಅಲ್ಲಿರ್ತಕ್ಕಂಥ ಸ್ಥಾನಮಾನಗಳು, ಸದ್ಯದ ಪರಿಸ್ಥಿತಿ ಎಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಅರಿತುಕೊಂಡು ಉತ್ತರಾಧಿಕಾರಿ ಅಭಿಷೇಕ್ ಬ್ಯಾನರ್ಜಿ ಅವ್ರಿಗೆ ಸಿಗ್ತಾ ಇರ್ತಕ್ಕಂಥ ಸವಲತ್ತುಗಳ ವಿರುದ್ಧವಾಗಿ ಬಂಡೆದ್ದು ಇವತ್ತು NDA ಒಕ್ಕೂಟವನ್ನು ಸೇರಿಕೊಂಡಿದ್ದಾರೆ. ಹಾಗಾಗಿ ತಮಗೆ ರಾಜಕೀಯ ಸೇಫ್ ಎಲ್ಲಿ ಅನ್ನೋದು ಇವರಿಗೆ ಅರ್ಥವಾಗಿದೆ. ಈಗ ಎಲ್ಲ ಸಿದ್ಧಾಂತಗಳು ಎಲ್ಲವನ್ನೂ ಕೂಡ ಅಕ್ಸೆಪ್ಟ್ ಮಾಡಿಕೊಳ್ಳೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿರೋದು. ಈ ಒಂದು ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ವಾಟ್ ಎವರ್ ಇಟ್ ಮೇ ಬಿ, ಏನಾದರೂ ಆಗಿರಲಿ, ನಿಮಗೇನು ಅನಿಸುತ್ತೆ ಅದನ್ನು ಒಂದು ಸಿಂಗಲ್ ವರ್ಡ್ ಆಗಿದ್ದರೂ ಕೂಡ ನೀವು ಕಮೆಂಟ್ಸ್ನಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.